ಈ ಬಗ್ಗೆ ಮಾತನಾಡೋದಕ್ಕೆ ನಟ ನಿರ್ಮಾಪಕ ನಿರ್ದೇಶಕ ಟಿ.ಎನ್. ಸೀತಾರಾಮ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಇದು ಬಹಳ ದೊಡ್ಡ ನಷ್ಟ. ಯಾವ ರೀತಿ ಸ್ಮರಿಸ್ತೀರಿ ಸರ್ ಈ ಸಂದರ್ಭದಲ್ಲಿ ಅವರನ್ನ? ನನಗೆ ನಾನು ಅವರ ಅನೇಕ ರೀತಿಯಲ್ಲಿ ಇದು ಮಾಡ್ತೀನಿ. ನನ್ನ ಮೊದಲ ನಾವೆಲ್ ನಾನು ಓದಿದ್ದು ನಾಯಿ ನೆರಳು ಅಂತ. ಅವರ ಬಹುಶಃ ಮೊದಲನೇದಲ್ಲ ಅವ್ರದ್ದು, ಅದರ ಪಬ್ಲಿಷ್ ಆದ ಕೆಲವು ಇದರಲ್ಲಿ ಅದು ಅದರ ಅದ್ಭುತವಾದ ಅವರ ಕಥೆಯನ್ನು ವಿನ್ಯಾಸ ಮಾಡಿದ್ದೇ ಬೇರೆ ತರ ಇತ್ತು. ಒಂದು ರೀತಿಯಲ್ಲಿ ಅದು ಇದನ್ನ ಬಿಡದೆ ಓದೋ ತರ ಇರ್ತಾ ಇತ್ತು. ಆ ತರದ ಅದರಿಂದ ಶುರು ಮಾಡಿದೆ. ಗೃಹಭಂಗ ಬಹುಶಃ ನಾನು ಓದಿದ ಅತ್ಯಂತ ಒಳ್ಳೆಯ ಕಾದಂಬರಿಗಳಲ್ಲಿ ಒಂದು. ಗೃಹಭಂಗ ನನ್ನ ಊರಿನ ದೊಡ್ಡಬಳ್ಳಾಪುರದಲ್ಲಿ ಹತ್ತಿರ ತಳವಾರಮ್ಮೂರು. ಆ ನನ್ನ ಬಾಲ್ಯದ ಗ್ರಾಮ ಅದು. ಅದರ ತರವೇ ಇತ್ತು ಅವರು ಬರೆದಿರೋ ಬಾಲ್ಯದ ಗ್ರಾಮ. ಅವರ ಗದ್ಯ ಗೃಹಭಂಗ ನಾನು ಎಷ್ಟು ಸಾರಿ ಓದಿದ್ದೀನೋ ನನಗೆ ಲೆಕ್ಕವೇ ಇಲ್ಲ. ಅದರಲ್ಲಿ ಆ ತಾಯಿ ಬರೋದು ನಮ್ಮ ತಾಯಿ ತರನೇ ಅನಿಸ್ತಾ ಇತ್ತು, ಅವ್ರ ತಾಯಿ ಬರೋದು. ಹಾಗಾಗಿ ಗೃಹಭಂಗ ತುಂಬಾ ಸರ್ತಿ ಓದಿದೆ. ಬದುಕನ್ನ ಅದರಿಂದ ತುಂಬಾ ಗಾಢವಾಗಿ ದಟ್ಟವಾಗಿ ನೋಡಬಾರ್ದಂತ ಕಾದಂಬರಿ ಅದು ಪರ್ವ ತುಂಬಾ ಓದಿದೆ ಆಗ ನಾನು. ಅವೆರಡು ತುಂಬಾ ಇದಾಯ್ತು. ಮತದಾನ ಅಂತ ಅವ್ರದ್ದೊಂದು ಸಿನಿಮಾ ಮಾಡಿದೆ ನಾನು. ಮತದಾನ ಅಂತ ಅವರೊಂದು ಇದು ಬರೆದಿದ್ರು, ಅನಿಕೇತನ ಚಿತ್ರ ಅವ್ರಿಗೆ. ಅದನ್ನ ನಾನು ಚಿತ್ರ ಮಾಡಿದ್ದೆ, ಅದಕ್ಕೆ ರಾಷ್ಟ್ರ ಪ್ರಶಸ್ತಿನೂ ಬಂತು. ಅವರು ಒಂದು ಇದು ಮಾಡಿದ್ರು, ನಾನು ಏನಾದ್ರು ಬದಲಾವಣೆ ಮಾಡ್ಕೋಬಹುದು ಅಂದ್ರೆ, ನಿಮ್ಗೆ ರೈಟ್ಸ್ ಕೊಟ್ಬಿಟ್ಮೇಲೆ ನೀವ್ ಏನಾದ್ರು ಮಾಡ್ಕೊಳ್ಳಿ, ಅದು ನಿಮ್ಮ ಬಗ್ಗೆ ನಂಬಿಕೆ ಇಟ್ಕೊಟ್ಟಿದ್ದೀನಿ ನಾನು, ನೀವೇನಾದ್ರು ಬದಲಾವಣೆ ಮಾಡ್ಕೋಬಹುದು ಅಂತ. ಆ ತರ ಒಂದು ಇದಿರ್ತಾ ಇತ್ತು, ಅವ್ರಿಗೆ ಇದ್ದಿತ್ತು. ಆ ತರದ್ದು ನನ್ನ ಹತ್ರ ಹೇಳಿದ್ರು. ನಿಮ್ಗಿನ್ನೇ ಅಷ್ಟು ವೈಯಕ್ತಿಕವಾಗಿ ಹೇಗಿದ್ರು ಎಸ್.ಎಲ್. ಭೈರಪ್ಪ ಅವರು ಅಂತ ಹೇಳಿ ಸರ್, ನಿಮ್ಗೆ ಆ ವೈಯಕ್ತಿಕ ಒಡನಾಟ ಇದ್ದಿದ್ದ ಕೇಳ್ತಾ ಇದ್ದೀನಿ. ಒಡನಾಟ ತುಂಬಾ ಏನಿರ್ಲಿಲ್ಲ ಮೇಡಮ್. ಅವ್ರು ಮೈಸೂರಲ್ಲಿದ್ರು, ನಾನು ಇಲ್ಲಿದ್ದೆ. ನಾನು ಯಾವ್ದು ಫೋನ್ ನಲ್ಲಿ ಮಾತಾಡಿದ್ದೀನಿ, ಇಲ್ಲ ಅಂತಲ್ಲ. ನಮ್ ಲಾಂಚ್ಗೆ ಬಂದಿದ್ರು, ಒಂದು ಫಂಕ್ಷನ್ ಅಲ್ಲಿ ಹೇಗೆ ವೈಯಕ್ತಿಕವಾಗಿ ಇದು ಮಾಡೋ ತರದ ಒಡನಾಟ ಇಲ್ಲ. ಆದ್ರೆ ಗೊತ್ತಿದ್ರು, ಚೆನ್ನಾಗೇ ಗೊತ್ತಿದ್ರು. ನಮ್ಗೆ ದೂರದ ಸಂಬಂಧ ಬೇರೆ ಅವರು, ಹಾಗಾಗಿ ಚೆನ್ನಾಗಿ ಗೊತ್ತಿದ್ರು ಅವರು. ಆದ್ರೆ ವೈಯಕ್ತಿಕವಾಗಿ ಅವರ ನಿಲುವುಗಳು ಅವ್ರನ್ನೇನು ಅದನ್ನೆಲ್ಲ ಅವರು ಚರ್ಚೆ ಮಾಡಕ್ ಹೋಗ್ತಾ ಇರಲಿಲ್ಲ. ಯಾರಾದ್ರು ನಾನ್ ಸಿಕ್ಕದಾಗಂತೂ ಹಾಗೇನು ಮಾಡ್ತಾ ಇರಲಿಲ್ಲ. ಅವ್ರು ಜನರಲ್ ಆಗಿ ಕಾದಂಬರಿ ನಾನೇನ್ ತಗೊಂಡಿದ್ದೀನಿ, ಮತದಾನ ಹೇಗಿತ್ತು, ಈ ತರದ್ದು ಮುಂಚೆ ಏನ್ ಮಾಡಿದ್ರಿ, ಮಾಯಾಮೃಗ ಹೇಗಿತ್ತು, ಹೇಗ್ ಶೂಟ್ ಮಾಡಿದ್ರಿ, ಅದೆಲ್ಲಾನು ಕೇಳ್ತಾ ಇದ್ರು ಅವರು. ಜೊತೆಗೆ ಯುವ ಜನರನ್ನ ಸೆಳೆದಂತ ಒಬ್ಬ ಲೇಖಕ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಓದುಗರನ್ನ ಸೆಳೆದಂತ ಲೇಖಕ ಅಂತ ನಾನು ಅಂದ್ಕೊಳ್ತೀನಿ. ಓದುಗರನ್ನ, ಎಲ್ಲದ ಓದುಗರನ್ನ, ಜನರಲ್ ಓದುಗರನ್ನ ಎಲ್ಲರೂ ಸೇರಿದ ಹಾಗೆ ನೀವು ಬೇರೆ ಇವ್ರನ್ನು ಸೆಳೆದಂತ ಲೇಖಕ ಅವರು. ಬಹಳ ಅವರ ಇದು ಹೇಗಿರ್ತಾ ಇತ್ತು ಅಂತ, ಒಂದು ಸರ್ತಿ ನೀವು ಕಾದಂಬರಿನ ಎಂಟರಾದ್ರೆ ನೀವು ಬಿಡೋಕ್ ಮನಸ್ಸು ಬರ್ತಾ ಇರಲಿಲ್ಲ. ಆ ತರದ ಒಂದು ಲೋಕವನ್ನ ದಟ್ಟವಾಗಿ ಹತ್ತಿರಕ್ಕೆ ಕೊಡ್ತಾ ಇದ್ರು. ಅವ್ರು ಹೇಳೋದು ಹಾರ್ಶ್ನೆಸ್ ಆಫ್ ಬದುಕನ್ನ, ಹಾರ್ಶ್ನೆಸ್ ಆಫ್ ಲೈಫ್, ಹಾರ್ಶ್ ಆಗಿರುತ್ತಲ್ಲ ಬದುಕು, ಅದರ ಮುಖಗಳನ್ನ ನಾನು ಹೆಚ್ಚು ಇದು ಮಾಡ್ತೀನಿ ಅಂತ ಹೇಳಿದ್ರು ಒಂದು ಸರ್ತಿ. ಅದು ಕಷ್ಟಗಳಿರ್ಬೋದು, ಬದುಕಿನ ಕಷ್ಟಗಳಿರ್ಬೋದು, ಅದು ಹೇಗೆ ನಮಗೆ ತಡ್ಕೊಳ್ಳೋಕೆ ತುಂಬಾ ಎದುರಿಸೋದಕ್ಕೆ ಕಷ್ಟವಾಗುವಂತ ಅಂಶಗಳಿರ್ಬೋದು, ಅದ್ರ ಬಗ್ಗೆ ಹೆಚ್ಚು ಬರೀತಾ ಇದ್ರು ಅಂತ ಅವರೇ ಹೇಳಿದ್ದು, ಹಾರ್ಶ್ನೆಸ್ ಆಫ್ ಲೈಫ್ ಅಂತ. ನಿಜ ನಿಜ ನಿಜ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.